ಜಾತ್ರೆಯಲ್ಲಿ ಆಹಾರ ಸೇವನೆ 150ಕ್ಕೂ ಅಧಿಕ ಜನ ಅಸ್ವಸ್ಥ. ಸತಿದೇವರ ಮಹೋತ್ಸವದಲ್ಲಿ ಊಟ ಸೇವನೆ ಬಳಿಕ ಅಸ್ವಸ್ಥತೆ, 150ಕ್ಕೂ ಹೆಚ್ಚು ಮಂದಿ ವಾಂತಿ ಭೇದಿ. ಗ್ರಾಮದಲ್ಲಿ ಆರೋಗ್ಯ ಇಲಾಖೆಯ ಐ ಅಲರ್ಟ್. ಪಾವಗಡ ತಾಲೂಕಿನ ನಾಗಲಮಡಿಕೆ ಹೋಬಳಿಯ ಕೆ ಸೇವಲಾಲಪುರ ಗ್ರಾಮದಲ್ಲಿ ನಡೆದ ಸತ್ತಿದೇವರ ಮಹೋತ್ಸವ ಮತ್ತು ಗೃಹ ಪ್ರವೇಶ ಕಾರ್ಯಕ್ರಮದಲ್ಲಿ ಊಟ ಸೇವಿಸಿದ ಬಳಿಕ ಸುಮಾರು 150ಕ್ಕೂ ಅಧಿಕ ಮಂದಿಗೆ ವಾಂತಿ ಭೇದಿಯಿಂದ ಅಸ್ವಸ್ಥಗೊಂಡಿರುವಂತಹ ಘಟನೆ ಗ್ರಾಮದಲ್ಲಿ ಆತಂಕ ಮೂಡಿಸಿದೆ. ಅಸ್ವಸ್ಥರಾದವರಲ್ಲಿ 40ಕ್ಕೂ ಹೆಚ್ಚು ಮಂದಿ ಪಾವಗಡ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು 7ಕ್ಕೂ ಹೆಚ್ಚು ಮಕ್ಕಳು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಉಳಿದವರು ಒಂದಷ್ಟು ಖಾಸಗಿ ಆಸ್ಪತ್ರೆಗೆ ತೆರಳಿದ್ದು, ಇನ್ನೊಂದಷ್ಟು ಜನ ಗ್ರಾಮದಲ್ಲಿಯೇ ಆರೋಗ್ಯ ಇಲಾಖೆಯ ಮೊಬೈಲ್ ಕ್ಲಿನಿಕ್ ಮೂಲಕ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕಾರ್ಯಕ್ರಮದಲ್ಲಿ ಪಲಾವ್, ಬಾದುಷಾ, ಬಟಾಣಿ ಪಲ್ಯ, ಕೋಸಂಬರಿ, ಅನ್ನ ಸಾಂಬಾರ್, ಮೊಸರು ಬಜ್ಜಿ ವಿತರಿಸಲಾಗಿತ್ತು. ರಾತ್ರಿ 10 ಗಂಟೆಯ ನಂತರ ಊಟ ಮಾಡಿದವರಲ್ಲಿ ವಾಂತಿ ಭೇದಿ ಲಕ್ಷಣ ಕಾಣಿಸಿಕೊಂಡಿದ್ದು, ಶುಕ್ರವಾರ ಬೆಳಗಿನ ಜಾವ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗಿದೆ. ಮಾಹಿತಿ ಪಡೆದ ಆರೋಗ್ಯ ಇಲಾಖೆ ತಕ್ಷಣ ಗ್ರಾಮಕ್ಕೆ ಭೇಟಿ ನೀಡಿ ಚಿಕಿತ್ಸೆ ಆರಂಭಿಸಿದೆ. ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನಾಗೇಶ್ ನಾಯ್ಕ ನೇತೃತ್ವದಲ್ಲಿ ವೈದ್ಯರ ತಂಡ ಚಿಕಿತ್ಸೆ ಮತ್ತು ಮೇಲ್ವಿಚಾರಣೆಯನ್ನು ನಡೆಸುತ್ತಿದೆ. ಇನ್ನು ಈ ಒಂದು ಘಟನೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಆಹಾರದ ಮಾದರಿ ಮತ್ತು ಮಲ ಮಾದರಿಯನ್ನು ಪ್ರಯೋಗಾಲಯಕ್ಕೆ ಕಳಿಸಲಾಗಿದೆ. ಅದು ದೇವಸ್ಥಾನ ಐತೆ ಪಕ್ಕದಾಗೆ, ಮನೆ ಓಪನಿಂಗ್ ಇತ್ತು. ಊಟಕ್ಕಂತ ಕರೆಸಿದ್ದಾರೆ, ಎಲ್ಲ ಊಟಕ್ಕೆ ಹೋಗಿದ್ದಾರೆ. ಅದು ಊಟ ಮಾಡಿದ್ದಾರೆ. ಊಟ ಮಾಡಿ ನಿನ್ನೆ ಎಲ್ಲ ಮೊನ್ನೆ ಮಾಡಿರೋದು. ನಿನ್ನೆ ನೈಟಿಂದಾನೇ ಸ್ಟಾರ್ಟ್ ಎಲ್ಲರಿಗೂ ವಾಂತಿ. ನಿನ್ನೆ ಗುರುವಾರ ರಾತ್ರಿಯಿಂದ ನಿನ್ನೆ ರಾತ್ರಿ? ಗುರುವಾರ ರಾತ್ರಿಯಿಂದಾನೆ. 9 ಗಂಟೆಗೆಲ್ಲ ಊಟ ಆಗೈತೆ. 10-11 ಗಂಟೆಯಿಂದ ಸ್ಟಾರ್ಟ್ ವಾಂತಿ ಭೇದಿ ಎಲ್ಲ ಸ್ಟಾರ್ಟ್. ಒಂದು 45ರಿಂದ 50 ಜನ ಎಲ್ಲ ಬರ್ತಾನೆ ಇದ್ದಾರೆ. ಇಲ್ಲಿ ಹಾಸ್ಪಿಟಲ್ ತೋರಿಸಿದ್ರು ಏನು ವಾಸ ಇಲ್ಲ. ಹಿಂಗೆ ಆಗೈತೆ ಅಂತ ಗೊತ್ತಿಲ್ಲ. ಒಬ್ಬೊಬ್ರಿಗೆ 6 ಬಾಟ್ಲು 7 ಬಾಟ್ಲು ಬಿಟ್ಟವ್ರೆ ಗೊತ್ತಾಗ. ಏನಂದ್ರೆ ಡಾಕ್ಟ್ರು ಅದು ಹೇಳಿಲ್ಲ, ಅರ್ಥ ಆಗ್ತಾ ಇಲ್ಲಪ್ಪ ಇದು ಅಂತ ಹೇಳ್ತಿದ್ದಾರೆ. ರಕ್ತ ಪರೀಕ್ಷೆಯನ್ನು ಮಾಡಿಸ್ತಾ ಇದ್ದಾರೆ ಕೆಲವ್ರಿಗೆ ಇಲ್ಲ. ಆ ಥರ ಇದೀವಿ ನಾವು. ಅನ್ನ, ಪಲಾವ್, ಸಾಂಬಾರು, ಮೊಸರು ಬಜ್ಜಿ, ಗುಗ್ರಿ, ಬಟಾಣಿ, ಹೆಸರುಬೇಳೆ, ಮುಂಗೇರು ಗುಗ್ರಿ ಎಲ್ಲ ಮಾಡಿದ್ವಿ. ಏನು ಫಂಕ್ಷನ್ ಏನಮ್ಮ? ದೇವಂದು ಪೂಜೆ ಐತೆ. ಎಲ್ಲರೂ ಹೋಗ್ತೀವಿ ಪೂಜೆ ಮಾಡೋದು. ನಾವೆಲ್ಲರೂ ಹೋಗಿ ಪೂಜೆ ಮಾಡ್ತೀವಿ. ಅಡುಗೆ ಮಾಡಿದ್ದೆ ಯಾರು? ಯಾರು ಮಾಡಿದ್ರು ನಮಗೆ ಮಾಡಿಸಿದ್ದವರು? ಗಾಗು ನಾಯ್ಕ ತಾಂಡ ಎಲ್ಲರೂ ಹೋಗ್ತಾರೆ. ಹೋಗಿ ಮಾಡಿದ್ದಾರೆ. ಅವರು ಒಂದೇ ಇಲ್ಲ, ಹೋಗ್ತಾರೆ. ಆರೋಗ್ಯ ಸರಿಯಾಗಿಲ್ಲ. ಭೇದಿ, ವಾಂತಿ, ಜ್ವರ. ಟ್ರೀಟ್ಮೆಂಟ್ ಸರಿಯಾಗಿ ಮಾಡ್ತಾ ಇದ್ದಾರಾ ಇಲ್ಲಿ? ಮಾಡ್ತಾರೆ. ಡಾಕ್ಟ್ರ್ ಬಂದಿದ್ರಾ? ಏನಿಲ್ಲ, ಅದು ಊಟ ಮಾಡ್ಕೊಂಡು ಮಧ್ಯಾಹ್ನ ಊಟ ಮಾಡ್ಕೊಂಡ ತಕ್ಷಣ ನಡುತ್ತಾ ನಾವು ಬಂದು ಜ್ವರ ಎಲ್ಲ ಸ್ಟಾರ್ಟ್ ಆಯ್ತು. ಏನಂತ ಗೊತ್ತಾಗಿಲ್ಲ. ಊಟ ಎಷ್ಟೊತ್ತಿಗೆ ಮಾಡಿದ್ರಿ? 1:45 ಊಟ ಮಾಡ್ತೀವಿ. ಅಂಗಡಿಗೆ ಹೋಗೋ ಸತ್ತಲ್ಲಿ ಸುಸ್ತು, ಕಾಲು ನೋವು, ಜ್ವರ ಎಲ್ಲ ಬಂದು. ಊಟ ಮಾಡಿದ್ದು ಎಷ್ಟೊತ್ತಿಗೆ ನಿಮಗೆ ಇದು ಅನಿಸುತ್ತೆ? ಊಟ ಮಾಡಿದ್ದು 1 ಗಂಟೆಗೆ ಊಟ ಮಾಡಿದ್ರೆ 2 ಗಂಟೆಗೆ ನಿಮ್ಗೆ ಸುಸ್ತು ಅನಿಸುತ್ತೆ. ಸುಸ್ತು, ಕೈ ಕಾಲು ಜ್ವರ ಎಲ್ಲ. ಎಷ್ಟು ಜನ ಊಟ ಮಾಡಿರ್ಬೋದಲ್ಲಿ? ಏನೋ ಗೊತ್ತಿಲ್ಲ. ಜಾಸ್ತಿ 100 ಜನ ಬಂದಿತ್ತು. ಅಷ್ಟಕ್ಕೆ ಕೊಟ್ಟಿವಿ. ನಿಮ್ಮ ಆರೋಗ್ಯ ಹೆಂಗಿದೆ ಈಗ? ಪರವಾಗಿಲ್ವಾ? ನಿಮ್ಮ ಹೆಸರು? ಪ್ರಸಾದ. ಏನಿತ್ತು ಪ್ರಸಾದ? ಪ್ರಸಾದ ಪಲಾವು, ಕೂರ್ಮ, ಅನ್ನ ಸಾಂಬಾರು, ಹೆಸರುಬೇಳೆ, ಬಟಾಣಿ, ಜಾಮೂನು, ನಮ್ಮ ದೇವ್ರಿಗೆ ಹಾಕೋ ಪ್ರಸಾದ ಅವೆಲ್ಲ ಇತ್ತು. ನಿಮಗೆ ಪ್ರಸಾದ ತಿಂದ ಮೇಲೆ ಎಷ್ಟೊತ್ತಿಗೆ ಭೇದಿ ವಾಂತಿ ಆಗೋದು ಶುರು ಆಯಿತು? ಎಲ್ಲರಿಗೂ ನಿನ್ನೆ ಬೆಳಗ್ಗೆಯಿಂದ ಆಗೈತೆ. ನನಗೆ ಮಾತ್ರ ಬೆಳಗ್ಗೆ ಆಗೈತೆ. ಯಾವತ್ತು ಜಾತ್ರೆ? ಮೊನ್ನೆ ಅಂದರೆ ಗುರುವಾರ. ಗುರುವಾರ ಎಷ್ಟೊತ್ತಿಗೆ ನೀವೆಲ್ಲ ಊಟ ಮಾಡಿದ್ದು? ಗುರುವಾರ ಸಾಯಂಕಾಲ. ಬೆಳಗ್ಗೆ ಮಧ್ಯಾಹ್ನ ತಿಂದವ್ರಿಗೆ ಏನೂ ಆಗಿಲ್ಲ. ಸಾಯಂಕಾಲ ತಿಂದವ್ರಿಗೆ ಮಾತ್ರನೇ ಆಗಿಲ್ಲ. ಊಟದ ಇಷ್ಟೆಲ್ಲ ಅವ್ಯವಸ್ಥೆಯ ನಡುವೆಯೂ
ಪಾವಗಡ ಸಾರ್ವಜನಿಕ ಆಸ್ಪತ್ರೆಯ ಎಮರ್ಜೆನ್ಸಿ ವಾರ್ಡ್ನಲ್ಲಿ ಶೌಚಾಲಯಕ್ಕೆ ಬಾಗಿಲಿಗೆ ಕೀ ಹಾಕಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಇಲ್ಲಿನ ಡಿ ಗ್ರೂಪ್ ನೌಕರರು ಸರಿಯಾದ ರೀತಿಯಲ್ಲಿ ಕ್ರಮ ವಹಿಸ್ತಾ ಇಲ್ಲ. ಇಲ್ಲಿ ವಾಂತಿ ಭೇದಿಯಾದಂತಹ ಸಂದರ್ಭದಲ್ಲಿ ನಾವು ಎಲ್ಲಿ ಹೋಗಬೇಕು ಎನ್ನುವಂತಹ ಪ್ರಶ್ನೆಯನ್ನು ಸಹ ರೋಗಿಗಳು ಮಾಡಿದ್ದಾರೆ. ಈ ಸಂಬಂಧ ಆರೋಗ್ಯ ಇಲಾಖೆ ಮತ್ತು ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವರ್ಗ ಸೂಕ್ತ ಕ್ರಮ ಕೈಗೊಳ್ಳುವ ಅಗತ್ಯವಿದೆ.